ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಬೆಂಗಳೂರಿನಲ್ಲಿ ಜೋರಾಗಿದೆ. ಇದು ಕೆಆರ್ ಮಾರ್ಕೆಟ್ನಲ್ಲಂತೂ ಜನಜಾತ್ರೆಗೆ ಸೇರಿದೆ. ಇಡೀ ರಾಜ್ಯದಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಇತ್ತ ಬೆಂಗಳೂರಿನಲ್ಲಂತೂ ಕೆಆರ್ ಮಾರ್ಕೆಟ್ನಲ್ಲಿ ಜನಜಾತ್ರೆಗೆ ಸೇರಿದೆ. ಹೂ ಹಣ್ಣು ಖರೀದಿ ಭರಾಟೆ ಕೂಡ ಜೋರಾಗಿದೆ. ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದ್ರು ಕೂಡ ಖರೀದಿಯಲ್ಲಿ ಜನರು ಮಗ್ನರಾಗಿದ್ದಾರೆ. ಪೂಜಾ ಸಾಮಗ್ರಿ ಆಗಿರಬಹುದು, ಹೂ ಹಣ್ಣು ಆಗಿರಬಹುದು, ಎಲ್ಲವೂ ಕೂಡ ಗಗನಕ್ಕೇರಿದೆ. ಇಷ್ಟಾದರೂ ಕೂಡ ಹಬ್ಬವನ್ನ ಗ್ರ್ಯಾಂಡ್ ಆಗಿ ನಾವು ಸೆಲೆಬ್ರೇಟ್ ಮಾಡಿಯೇ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಜನರು ಕೆಆರ್ ಮಾರ್ಕೆಟ್ನಲ್ಲಿ ವಸ್ತುಗಳನ್ನು ಖರೀದಿ ಮಾಡುವ ನಿಟ್ಟಿನಲ್ಲಿ ಮಗ್ನರಾಗಿದ್ದಾರೆ. ತರಕಾರಿ, ಹೂ ಹಣ್ಣು ಬೆಲೆ ಕೂಡ ಈಗಾಗಲೇ ಹೆಚ್ಚಳ ಆಗಿದೆ. ಕಳೆದ ಒಂದು ವಾರಕ್ಕಿಂತ ಈ ವಾರ ಅಗತ್ಯ ವಸ್ತುಗಳ ದರ ದುಪ್ಪಟ್ಟಾಗಿದೆ. ಇನ್ನು ಕೆಆರ್ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಲೈವ್ ಜಾಯ್ನ್ ಆಗಿದ್ದಾರೆ. ಕಿರಣ್ ಸೂರ್ಯ, ಹಬ್ಬ ಅಂದ್ರೇನೆ ಒಂದು ರೀತಿ ಸಂಭ್ರಮ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದಲ್ಲ 10ರಷ್ಟು ಖರ್ಚಾದರೂ ಪರವಾಗಿಲ್ಲ, ಈ ಬಾರಿ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಿರ್ತಾರೆ. ಸೊ ಯಾವ ರೀತಿ ಖರೀದಿ ಭರಾಟೆ ಜೋರಾಗಿದೆ, ವಸ್ತುಗಳು ದುಬಾರಿ ಆಗಿದೆಯಾ, ಹೇಗೆ? ಹೌದು ಶಕುಂತಲಾ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ ಕೆಆರ್ ಮಾರ್ಕೆಟಲ್ಲಿ ಖರೀದಿಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿರುವಂಥದ್ದು. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ. ದೃಶ್ಯಗಳಲ್ಲಿ ನಾನು ಕೂಡ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಬೇರೆ ಬೇರೆ ಅಂದರೆ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಬೇರೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ರೈತರು ಇಲ್ಲಿಗೆ ಹೂವು ಹಣ್ಣು ತರಕಾರಿಗಳನ್ನು ತರ್ತಾರೆ. ವಿಶೇಷವಾಗಿ ಕೆಆರ್ ಮಾರ್ಕೆಟಲ್ಲಿ ಯಾಕೆ ಇಷ್ಟೊಂದು ಜನ ಜಮಾಯಿಸ್ತಾರೆ ಅಂತ ಹೇಳಿದ್ರೆ, ಕೆಆರ್ ಮಾರ್ಕೆಟ್ನಲ್ಲಿ ರೈತರಿಂದ ನೇರವಾಗಿ ವ್ಯಾಪಾರ ನಡೆಯುತ್ತಿಲ್ಲ. ಅಂದರೆ ಬೇರೆ ಬೇರೆ ಸಣ್ಣ ಪುಟ್ಟ ಮಾರ್ಕೆಟ್ಗಳಲ್ಲಿ ರೈತರಿಂದ ಖರೀದಿ ಮಾಡಿ ಅಲ್ಲಿ ಹೋಲ್ಸೇಲ್ ವ್ಯಾಪಾರಿಗಳು ಮಾರಾಟ ಮಾಡ್ತಾರೆ. ಅಲ್ಲಿ ದುಪ್ಪಟ್ಟು ದರವನ್ನು ತೆಗೆದುಕೊಂಡು ವ್ಯಾಪಾರ ಮಾಡೋದ್ರಿಂದ ಇಲ್ಲ ಒಂದಷ್ಟು ಜನರಿಗೆ ಕಡಿಮೆ ಬೆಲೆಯಲ್ಲಿ ಹೂವು ಹಣ್ಣು ತರಕಾರಿ ಈ ಥರದ್ದೆಲ್ಲವೂ ಕೂಡ ಸಿಗುತ್ತೆ, ಮತ್ತು ಫ್ರೆಶ್ ಆಗಿ ಸಿಗುತ್ತೆ. ಕಾರಣ ಏನಂತ ಹೇಳಿದ್ರೆ, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ರೈತರು ನೇರವಾಗಿ ನಿನ್ನೆ ರಾತ್ರಿ ಹೂವುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಬೆಳಗಿನ ಜಾವ 2:30-3 ಗಂಟೆಯಿಂದಲೇ ವ್ಯಾಪಾರ ಶುರುವಾಗುತ್ತೆ. ಆ ನಿಟ್ಟಿನಲ್ಲಿ ಬೆಂಗಳೂರಿಗರು ಕೆಆರ್ ಮಾರ್ಕೆಟ್ಗೆ ಬಂದು ತಮಗೆ ಬೇಕಾದಂಥ ಹೂವು ಹಣ್ಣು ಈ ಥರದನ್ನೆಲ್ಲವನ್ನೂ ಕೂಡ ಖರೀದಿ ಮಾಡ್ತಾರೆ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತಿದ್ದಂತೆ ಹೂವು ಹಣ್ಣಿಗೆ ವಿಶೇಷವಾದಂಥ ಬೇಡಿಕೆ ಹೆಚ್ಚಾಗುತ್ತೆ. ವರ್ಷದಲ್ಲಿ ಒಮ್ಮೆ ಬರುವಂತಹ ಮಹಾಲಕ್ಷ್ಮಿ ಹಬ್ಬದ ಒಂದು ಪ್ರಯುಕ್ತ ಜನರು ಸಾಮಾನ್ಯವಾಗಿ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ಪ್ರಿಯವಾದಂಥ ಹಬ್ಬ, ತಾಯಿ ಮಹಾಲಕ್ಷ್ಮಿಯನ್ನು ವರ್ಷದಲ್ಲಿ ಒಮ್ಮೆ ವ್ರತ ಆಚರಣೆ ಮಾಡಿ ಪೂಜೆಯನ್ನು ಮಾಡಿದರೆ ವರ್ಷವೆಲ್ಲವೂ ತಾಯಿ ನಮಗೆ ಅನುಗ್ರಹವನ್ನು ನೀಡ್ತಾಳೆ ಅನ್ನೋಂಥ ಒಂದು ನಂಬಿಕೆ ಇರುವಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಮಲ್ಲಿಗೆ, ಕನಕಾಂಬರ, ಮಳ್ಳೆ ಈ ಥರದ್ದೆಲ್ಲ ಹೂವುಗಳನ್ನು ತೆಗೆದುಕೊಂಡೋಗಿ ತಾಯಿಗೆ ಅಲಂಕಾರವನ್ನು ಮಾಡುವಂಥದ್ದು. ಮಧ್ಯಾಹ್ನ ಸಂಜೆಯಿಂದಲೇ ಈ ಒಂದು ಪೂಜೆ ಆರಂಭವಾಗುತ್ತೆ. ಆ ಕಾರಣಕ್ಕಾಗಿ ಬೆಳಗ್ಗಿನಿಂದಲೇ ಬೆಂಗಳೂರಿಗರು ಏನಿದ್ದಾರೆ ಇಲ್ಲಿ ಕೆಆರ್ ಮಾರ್ಕೆಟ್ಗೆ ಜಮಾಯಿಸಿ ತಮಗೆ ಬೇಕಾದಂತಹ ಹೂವು ಇವೆಲ್ಲವನ್ನೂ ಕೂಡ ಖರೀದಿ ಮಾಡ್ತಾರೆ. ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ರೆ ಶಕುಂತಲಾ, ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಮಹಿಳೆಯರು ಮತ್ತೆ ಎಲ್ಲರೂ ಆಗಮಿಸಿ ತಮಗೆ ಬೇಕಾದಂತಹ ಹೂವುಗಳನ್ನು ಖರೀದಿ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನಜಂಗುಳಿ ಕೂಡ ಉಂಟಾಗಿರುವಂಥದ್ದು. ಧನ್ಯವಾದ ಕಿರಣ್, ತಮ್ಮೆಲ್ಲ ಮಾಹಿತಿಗಾಗಿ.